ANMR ನ್ಯೂಸ್ಗೆ ಸ್ವಾಗತ. ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಫಿಂಗ್ ಸೊಲ್ಯೂಷನ್ಸ್, ರೈಲ್ವೆ ಬ್ರಿಡ್ಜ್ ಬಳಿ, ಚೇಳೂರು ರಸ್ತೆ, ಚಿಂತಾಮಣಿ. ಉತ್ತಮ ಹಾಗೂ ವಿವಿಧ ಬ್ರ್ಯಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರಿನಡಿ ದೊರೆಯುತ್ತದೆ. ನಮ್ಮಲ್ಲಿ ಅಪೋಲೋ, ಟಾಟಾ, JSW, ಜಿಂದಾಲ್, MSY ಬ್ರಾಂಡೆಡ್ ರೂಫಿಂಗ್ ಶೀಟ್ಗಳು, UPVC ವಾಟರ್ ಗಟರ್ ಮತ್ತು ರೂಫಿಂಗ್ ಶೀಟ್ಸ್, ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ. JSW ಡ್ಯೂರೋಸ್ಟ್ರಾಂಗ್ ಮೆಶ್, SK ಸೂಪರ್ TMT, ಅಪೋಲೋ TMT, ಗೋಪಾಲ್ ಮತ್ತು ಟಾಟಾ TMT ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್, ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್, ಎಲಾಂಗಲ್, C ಚಾನಲ್, ಸ್ಕ್ವೇರ್ ರಾಡ್, ಬೈಟ್ ರಾಡ್, ಕಿಟಕಿ ಕಂಬಿ, MS ಫ್ಲಾಟ್ JC ಶೀಟ್ಸ್, MS ಶೀಟ್ಸ್, CNC ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್, ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ. ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್, ಜಿಂದಾಲ್ ಕಂಪನಿಯ ಮುಳ್ಳುತಂತಿ, ಚೈನ್ ಲಿಂಕ್ ಮೆಶ್, ಟಾಟಾ ನಾಟೆಡ್ ಮೆಶ್, ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರುತಿ ಟ್ರೇಡರ್ಸ್ ಆ್ಯಂಡ್ ರೂಫಿಂಗ್ ಸೊಲ್ಯೂಷನ್ಸ್, ರೈಲ್ವೆ ಬ್ರಿಡ್ಜ್ ಬಳಿ, ಚೇಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ. YT 9920260788, ನರೇಂದ್ರ 9663388190 ಮತ್ತು ಪ್ರಸಾದ್ 8867673682. 16.63 ಕೋಟಿ ರು ವೆಚ್ಚದ ತೀವ್ರ ನಿಗಾ ಘಟಕದ ಶಂಕುಸ್ಥಾಪನೆ ನೆರವೇರಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜಿಲ್ಲಾ ಕೇಂದ್ರಗಳಲ್ಲಿ ತೀವ್ರ ನಿಗಾ ಘಟಕ ಮಾತ್ರ ಮಾಡಬೇಕು, ಆದರೆ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ತಾಲೂಕು ಮಟ್ಟದಲ್ಲಿ ತೀವ್ರ ನಿಗಾ ಘಟಕ ಸ್ಥಾಪನೆ ಮಾಡುತ್ತಿರುವುದು ಸಂತಸ ವಿಚಾರ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಹೇಳಿದರು. ಅವರು ನಗರದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಕರ್ನಾಟಕ ಸರ್ಕಾರ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಂತಾಮಣಿ ಇವರ ಸಂಯುಕ್ತ ಆಶ್ರಯದಲ್ಲಿ 16.63 ಕೋಟಿ ರು ವೆಚ್ಚದ 50 ಹಾಸಿಗೆಗಳ ತೀವ್ರ ನಿಗಾ ಆರೈಕೆ ಘಟಕ ಕಟ್ಟಡ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಿದ್ದರು. ಇದು ಕೇಂದ್ರ ಸರ್ಕಾರದ ಯೋಜನೆ, ಆದರೆ ಈ ಒಂದು ಯೋಜನೆ ಸುಮಾರು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದಕ್ಕೆ ಅನುಮೋದನೆ ಸಿಕ್ಕಿರುವಂಥದ್ದು. ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು 60% ಮತ್ತು ರಾಜ್ಯ ಸರ್ಕಾರವು 40% ಇರುತ್ತೆ. ಸಂಪೂರ್ಣ ಕೇಂದ್ರ ಸರ್ಕಾರದಲ್ಲ. ಅದರ ಜೊತೆಯಲ್ಲಿ ಭೂಮಿ ನಗರಸಭೆ ಕೊಟ್ಟಿದೆ. ಆಸ್ಪತ್ರೆ ನಡೆಸೋದಕ್ಕೆ ಬೇಕಾಗಿರುವಂಥ ಎಲ್ಲ ಸಿಬ್ಬಂದಿ, ವೈದ್ಯರು ಎಲ್ಲವನ್ನು ಕೂಡ ನಾವೇ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತದೆ. ಅದಕ್ಕೆ ಹೆಚ್ಚಿನ ಅಂಶ ಇದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ ಎಂದರು. ಜಿಲ್ಲಾ ಕೇಂದ್ರದಲ್ಲಿ ಈಗಾಗಲೇ ಮೆಡಿಕಲ್ ಕಾಲೇಜು ಬಂದಿದೆ. ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ಅದು ಕೂಡ ಅನಾವರಣ ಆಗಿದೆ. ಆದ್ದರಿಂದ ಅಲ್ಲಿ ಇದರ ಅಗತ್ಯತೆ ಇಲ್ಲ ಎಂದ ಸಚಿವರು, ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ CCB ಘಟಕ ಮಂಜೂರು ಮಾಡಿಸಿಕೊಂಡು ಬಂದಿರುವ ಹೆಗ್ಗಳಿಕೆ ಸಚಿವ MC ಸುಧಾಕರ್ ಅವರಿಗೆ ಸಲ್ಲುತ್ತದೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಹ ಸಲ್ಲಿಸುತ್ತೇನೆ ಎಂದರು. ಚಿಂತಾಮಣಿ ತಾಲೂಕು ಆಸ್ಪತ್ರೆ, MCH ಆಸ್ಪತ್ರೆ, ಇವತ್ತು ಕ್ರಿಟಿಕಲ್ ಕೇರ್ ಬ್ಲಾಕ್ ಇದೆಲ್ಲ ಒಂದೇ ಒಂದು ಜಾಗದಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಆರೋಗ್ಯ ಸೇವೆಗಳಿಗೆ ಬಹಳ ಅನುಕೂಲವಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. MCH ಕೂಡ ಅಡಿ ಇನ್ನೊಂದು ಫ್ಲೋರ್ ಹಾಕಿಕೊಂಡಿದ್ದಾರೆ. 100 ಬೆಡ್ MCH ಆಸ್ಪತ್ರೆ. ಈ ಆಸ್ಪತ್ರೆಯ ಒಂದು ಕಾಂಪ್ಲೆಕ್ಸ್ ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತಗೊಂಡು ಹೋಗತಕ್ಕಂಥ ಕೆಲಸ ಆಗ್ತಾ ಇರೋದು ಸಂತಸ ವಿಚಾರ ಎಂದರು. ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ವಹಿಸಿದ್ದರು. ವೇದಿಕೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಮಲ್ಲೇಶ್ ಬಾಬು, ರಾಷ್ಟ್ರೀಯ ಆರೋಗ್ಯ ಅಭಿಯಾನದ MD ಡಾಕ್ಟರ್ ನವೀನ್ ಭಟ್, ನಗರಸಭೆ ಅಧ್ಯಕ್ಷ R ಜಗನ್ನಾಥ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಸೇರಿದಂತೆ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು, ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು, ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದ್ದರು.
ಆಸ್ಪತ್ರೆಗಳ ಕ್ರಿಟಿಕಲ್ ಕೇರ್ ಬ್ಲಾಕ್, ಅದರಲ್ಲಿ 10 ಬೆಡ್ಡು ICU ಬರ್ತದೆ, ಐಸೋಲೇಷನ್ ಬೆಡ್ಸ್ ಬರ್ತದೆ ಮತ್ತು ಡಯಾಲಿಸಿಸ್ 2 ಬರ್ತದೆ. ಈ ರೀತಿ ಇವೆಲ್ಲ ಒಳಗೊಂಡಂತೆ ಸುಮಾರು 50 ಹಾಸಿಗೆಗಳ ಆಸ್ಪತ್ರೆ. ಏನು ಅಪಘಾತಗಳಾದಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೆ ನಾವು ಹಿಂದೆ ತಾಲೂಕು ಆಫೀಸು, DYSP ಆಫೀಸ್ ಇವೆಲ್ಲ ಇರುವಂಥ ಆವರಣ, ಅಲ್ಲಿ 1.25 ಎಕರೆ ಅದನ್ನು ಅದಕ್ಕೆ ಕೊಡಿಸುವಂಥದ್ದು ನಗರಸಭೆಯ ಸ್ವತ್ತದು. ಅದು ಭಾಳಷ್ಟು ದಿವಸ ತಾಲೂಕು ಆಫೀಸ್ ಸ್ವತ್ತು ಅಂದ್ಕೊಂಡು ಮತ್ತೊಂದು ಅಂದ್ಕೊಂಡಿದ್ರು. ಆದರೆ ಮೂಲತಃ ಅದು ನಗರಸಭೆಯ ಆಸ್ತಿ. ಅದನ್ನು ನಾವು 1.5 ವರ್ಷದಿಂದ ಅದನ್ನು ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀವಿ. CCB ಆಸ್ಪತ್ರೆಯನ್ನು ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಭವಿಷ್ಯದ ದೃಷ್ಟಿಯಲ್ಲಿ. ಇಲ್ಲಿ ದೊಡ್ಡ ತಾಲೂಕು, ನಮ್ಮ ಜಿಲ್ಲೆಯಲ್ಲೇ ದೊಡ್ಡ ತಾಲೂಕು. ಆ ಕಾರಣದಿಂದ ಆ ವ್ಯವಸ್ಥೆಯಲ್ಲಿ ಆಗಬೇಕು ಅಂಥೇಳಿ ನಾವು ಮಾಡಿದ್ದೀವಿ. ಅದು ಕೂಡ ಮಧ್ಯಾಹ್ನ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ದಿನೇಶ್ ಗುಂಡೂರಾವ್ ಅವರು ಬರ್ತಾ ಇದ್ದಾರೆ. ಅವರ ಅಮೃತಾಸ್ತ್ರದಿಂದ ಆ ಭೂಮಿ ಪೂಜೆಯನ್ನು ನಾವು ಮಾಡ್ತಾಯಿದ್ದೀವಿ. ಒಟ್ಟಾರೆಗೆ ಇವೆಲ್ಲ ಮಾಡೋದ್ರ ಜೊತೆಗೆ ಇನ್ನು ಹಲವಾರು ಕಾರ್ಯಕ್ರಮಗಳು ಬರ್ತಕ್ಕಂಥ ದಿನಗಳಲ್ಲಿ. ಈಗ ನಗರೋತ್ಥಾನ ಸುಮಾರು 21 ಕೋಟಿಗೆ ಮಂಜೂರಾಗಿದೆ. ಅದನ್ನು ಏನು ಟೆಂಡರ್ ಪ್ರಕ್ರಿಯೆಗಳೆಲ್ಲ ಮತ್ತೆ ಮಾಡಿದ್ದೀವಿ. ಅದು ಪ್ರಾರಂಭ ಮಾಡ್ತೀವಿ. ಮತ್ತು ನಗರಸಭೆ ಇತರೆ ಸೌಲಭ್ಯಗಳು ಎಲ್ಲ ವಿತರಣೆ ಮಾಡುವಂಥದ್ದಿದ್ದಾವೆ, ಲ್ಯಾಪ್ಟಾಪು ಮತ್ತು ಇತರೆ ಬೆನಿಫಿಷರೀಸ್ಗಳು ಅವೆಲ್ಲ ಮಾಡ್ತೀವಿ. ಮತ್ತು 15 ಫೈನಾನ್ಸಲ್ಲಿ ನಾವು ಅರ್ಬನ್ ವಾಟ್ಸಪ್ ಬೋರ್ಡಿಗೆ ಹಣ ಕೊಟ್ಟಿದ್ವಿ. ಅದ್ರದ್ದು ಈ ರೀತಿ ಇವೆಲ್ಲ ಒಂದೊಂದಾಗೆ ನಾವು ಈಗ ಬರ್ತಕ್ಕಂಥ ಮುಂದಿನ ವಾರದಲ್ಲಿ ಮಾಡಬೇಕು ಅಂತಕ್ಕಂಥದ್ದಿದೆ. ಸದಸ್ಯರು ಅಧ್ಯಕ್ಷರ ಜೊತೆ ಮಾತಾಡಿ ತಾರೀಕು ನಿಗದಿ ಮಾಡ್ತೀವಿ. ಆಮೇಲೆ ಇನ್ನು ಕಸ ಸಂಗ್ರಹಣೆ ಮಾಡುವಂಥದ್ದಕ್ಕೆ ಒಂದೊಂದು ವಾರ್ಡ್ಗೆ ಒಂದೊಂದು ಟಿಪ್ಪರನ್ನ ಖರೀದಿ ಮಾಡಿದ್ದೀವಿ. ಅದರ ಏನು ಸಿಬ್ಬಂದಿ ನೇಮಕಾತಿ ಅಂದರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತೊಗೊಳ್ಳೋವಂಥ ಪ್ರಕ್ರಿಯೆ ಆಗ್ತಾಯಿದೆ. ಒಂದೊಂದು ವಾರ್ಡ್ಗೆ ಪ್ರತ್ಯೇಕವಾಗಿ ಒಂದೊಂದು ವಾಹನವನ್ನು ಕೊಟ್ಟು ಭಾಳ ಪರಿಣಾಮಕಾರಿಯಾಗಿ ಕಸ ಸಂಗ್ರಹಣೆ ಮಾಡ್ತಕ್ಕಂಥದ್ದಕ್ಕೆ ಕೂಡ ಕ್ರಮ ವಹಿಸ್ತಾ ಇದ್ದೀವಿ. ಮತ್ತು ಇದಾದ ನಂತರ ಒಂದು ವಾರ 10 ದಿವಸದಲ್ಲಿ ನನ್ನ ಶಾಸಕರ ಅನುದಾನದಲ್ಲಿ ಸುಮಾರು 200 ತ್ರಿಚಕ್ರ ವಾಹನಗಳು, ಯಾರು ವಿಕಲಚೇತನರು ಅಂತ ಹೇಳ್ತೀವಿ, ವಿಶೇಷ ಚೇತನರು, ಅವರಿಗೆ ನಾವು ಆ ವಾಹನ ಕೊಡುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತೀವಿ. ಈ ರೀತಿ ಒಂದಾಗೊಂದು ನಾವು ಹಲವಾರು ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ನಾವು ಎಲ್ಲ ಏನು ನಮ್ಮ ಪ್ರಯತ್ನದ ಫಲ ಇವತ್ತು ಮಾಡ್ತಾಯಿದ್ದೀವಿ. ಇನ್ನು ಭಾಳಷ್ಟು ಹೊಸದಾಗಿ ಮಂಜೂರು ಮಾಡಿಸ್ತಕ್ಕಂಥ ಕೆಲಸಗಳು ಆಗ್ತಾಯಿದ್ದೀವಿ.